ಕಾಡಿನ ಮಧ್ಯದಲ್ಲಿ ಇದ್ದ ದೊಡ್ಡ ಮರದ ಮೇಲೆ ಮೈನಾ ಹಕ್ಕಿ ದಿನ ಪ್ರತಿಯಂತೆ ಕುಳಿತು ದೂರ್ತಾ ಇದ್ಲು. ನನಗೆ ಏನೂ ಸರಿಯಾಗಿ ಆಗ್ತಾ ಇಲ್ಲ. ಎಲ್ಲ ಟ್ಯಾಲೆಂಟು ಇದೆ ನನಗೆ, ಆದರೂ ನನ್ನ ಹಾರಾಟವೂ ಸರಿ ಇಲ್ಲ, ಹಾಡು ಚೆನ್ನಾಗಿಲ್ಲ. ಯಾಕೆ ಹೀಗೆ? ಕೆಳಗಿನಿಂದ ಗಾಳಿಯ ಸದ್ದು, ಎಲೆಗಳ ಕಿರುಚು. ಆದರೆ ಮೈನಾಳ ಮನಸ್ಸಿನಲ್ಲಿ ಮಾತ್ರ ಮೌನ. ಅವಳ ಕಣ್ಣುಗಳಲ್ಲಿ ಒಂದು ವಿಚಿತ್ರ ಹೆದರಿಕೆ ಮತ್ತು ಒಂದು ಸಣ್ಣ ಆಕ್ರೋಶ. ಆ ಸಮಯದಲ್ಲಿ ಹತ್ತಿರದ ಕೊಂಬೆಯ ಮೇಲೆ ಕುಳಿತಿದ್ದ ಗಿಣಿ ತನ್ನ ಕೆಂಪು ಕೊಕ್ಕುವನ್ನು ಚಲಿಸುವಂತೆ ಹೇಳಿತು. ಎಷ್ಟೋ ದಿನಗಳಿಂದ ಕೇಳ್ತಾ ಇದ್ದೇನೆ ಮೈನಾ, ನೀನು ದೂರೋದನ್ನು ಮಾತ್ರ ಕಲಿತುಕೊಂಡಿದ್ದೀಯಾ? ಒಮ್ಮೆ ಆದರೂ ಪ್ರಯತ್ನವನ್ನು ಮಾಡಿದ್ದೀಯಾ ಅಂತ ಗಿಣಿ ಮೈನಾಳ ಹತ್ರ ಕೇಳ್ತಾನೆ. ಇದಕ್ಕೆ ಮೈನಾ ತುಸು ಕೋಪಗೊಳ್ತಾ ಕೇಳ್ತಾಳೆ, ನಿನಗೆ ಹೇಳೋದೇನು ಸುಲಭ, ನೀನು ಗಿಣಿ, ಎಲ್ಲರೂ ನಿನ್ನನ್ನು ಸ್ಮಾರ್ಟ್ ಅಂತಾರೆ, ನನಗೆ ಯಾರು ಏನು ಹೇಳಲ್ಲ ಅಂತಾಳೆ. ಅದಕ್ಕೆ ಗಿಣಿ ನಿಧಾನವಾಗಿ ನಗ್ತಾ ಹೇಳ್ತಾನೆ, ಸ್ಮಾರ್ಟ್ ಅನ್ನುವುದನ್ನು ಯಾರೂ ಕೊಡುವುದಿಲ್ಲ ಮೈನಾ, ಜನರು ನೋಡುವುದಕ್ಕಿಂತ ಮುಂಚೆ ನಾವೇ ಅದನ್ನು ನಂಬಬೇಕು. ಅವನ ಮಾತಿಗೆ ಮೈನಾ ಮೌನವಾಗಿ ಬಿಡ್ತಾಳೆ. ಕಾಡಿನ ಹತ್ತಿರ ಒಂದು ಸಣ್ಣ ಕೆರೆ ಇತ್ತು. ಹಕ್ಕಿಯ ಮಕ್ಕಳು ಅಲ್ಲಿಗೆ ಬರ್ತಾ ಇದ್ರು. ಆದರೆ ಮೈನಾಳಿಗೆ ಆ ಕೆರೆಯನ್ನು ನೋಡೋದಂದರೆ ತುಂಬ ಭಯ. ಒಮ್ಮೆ ಮಳೆಗಾಲದಲ್ಲಿ ಕೆರೆ ತುಂಬಿ ಹರಿಯಿತು. ಮೈನಾ ಬಾಲ್ಯದಲ್ಲಿ ಕಾಲು ಜಾರಿ ಬಿದ್ದದ್ದು ಅವಳಿಗೆ ನೆನಪಿತ್ತು. ಅದಾದ ಮೇಲೆ ಅವಳ ಮನಸ್ಸಿನಲ್ಲಿ ಒಂದು ದೊಡ್ಡ ಗುಂಡಿ, ಅಂದರೆ ನಾನು ನೀರಿನ ಹತ್ತಿರ ಹೋಗಬಾರ್ದು ಅನ್ನುವಂಥದ್ದು. ಒಂದು ಸಂಜೆ ಗಿಣಿ ಕೆರೆಗೆ ಬಂದಾಗ ಮೈನಾ ದೂರದಲ್ಲಿ ಕುಳಿತುಕೊಂಡು ಕೇವಲ ನೋಡ್ತಾ ಇದ್ಲು. ಹರಿ ಗಿಣಿ, ಬಾ ಮೈನಾ, ಅಲ್ಲೇ ಯಾಕೆ ನಿಂತಿದ್ದಿ ಅಂತ ಮೈನಾಳನ್ನು ಕರೀತಾನೆ. ನನಗೆ ಆಗಲ್ಲ, ಮೈನಾ ನಿಧಾನವಾಗಿ ಉತ್ತರಿಸ್ತಾಳೆ. ಗಿಣಿ ಹರಿ ಹತ್ತಿರ ಬಂದು ಕುಳಿತು ಕೇಳ್ತಾರೆ, ನಿನಗೆ ಆಗಲ್ಲ ಅಂತ ಯಾರು ಹೇಳಿದರು? ಮೈನಾ ಕಣ್ಣನ್ನು ಕೆಳಗಿಟ್ಟುಕೊಂಡು ನಾನೇ ಅಂತಾಳೆ. ಹರಿ ಗಿಣಿಯ ಧ್ವನಿ ಮೃದುವಾಯಿತು. ನೀನು ಹೇಳಿದುದು ಕೇವಲ ಒಂದು ಕತೆ, ಆದರೆ ಜೀವನ ಕತೆಗಿಂತ ದೊಡ್ಡದಲ್ವಾ ಮೈನಾ? ಗಿಣಿ ಒಂದು ಸರಳ ಉಪಾಯವನ್ನು ಕೊಡ್ತಾನೆ. ಇವತ್ತಿನ ಮಟ್ಟಿಗೆ ನಾವು ಕೆರೆಯ ಹತ್ತಿರ ಹೋಗೋದು ಮಾತ್ರ, ನೀರನ್ನು ಮುಟ್ಟೋದು ಬೇಡ, ಕೇವಲ ಹತ್ತಿರ ಹೋದರೆ ಸಾಕು. ಮೈನಾ ಹೆದರಿಕೆಯ ಜೊತೆಗೆ ನಿಧಾನವಾಗಿ ತಿರುಗ್ತಾಳೆ. ಪ್ರತಿ ಹೆಜ್ಜೆಯು ಭಯ. ಕೆರೆಯ ಹತ್ತಿರ ಬಂದಾಗ ಹೃದಯ ಗಟ್ಟಿಯಾಗಿ ಹೊಡಿತಾ ಇತ್ತು. ಕಾಲುಗಳು ನಿಂತು ಬಿಟ್ವು. ಸಾಕು, ಇವತ್ತಿಗೆ ಇಷ್ಟು ಸಾಕು ಅಂತಾನೆ ಹರಿಗಿಣಿ. ಮೈನಾ ಯೋಚಿಸ್ತಾಳೆ, ಮೊದಲ ಬಾರಿಗೆ ನಾನು ಹಾರಲಿಲ್ಲ, ನಿಂತಿದ್ದೇನೆ. ಆ ರಾತ್ರಿ ಆಕೆ ಮೊದಲ ಸಲ ತನ್ನ ಮೇಲೆ ಸ್ವಲ್ಪ ನಂಬಿಕೆಯನ್ನು ಹೊಂತಾಳೆ. ಈ ಬಾರಿ ಗಿಣಿ ಹೇಳಿತು. ಎರಡನೇ ದಿನ ಗಿಣಿ ಮತ್ತೆ ಹೇಳಿತು, ಇವತ್ತು ನೀರನ್ನು ಮುಟ್ಟೋಣ, ಕೇವಲ ಮುಟ್ಟೋದು, ಈಜೋದು ಬೇಡ. ಮೈನಾ ಹಕ್ಕಿ ಉಸಿರನ್ನು ಎಳಿತಾಳೆ. ಬೆರಳಿನ ತುದಿ ನೀರನ್ನು ಸ್ಪರ್ಶಿಸಿತು. ಚಳಿ, ಭಯ, ನೆನಪುಗಳು. ಆದರೆ ಆಕಾಶ ಕೆಳಗೆ ಬೀಳಲಿಲ್ಲ. ಅವಳು ನಗ್ತಾಳೆ. ಇದು ನಮ್ಮ ಶತ್ರು ಅಲ್ಲ ಅಲ್ವಾ? ಗಿಣಿ ಹೆಮ್ಮೆಯಿಂದ ನೋಡಿತು. ಹೀಗೆ ಭವಿಷ್ಯದಲ್ಲಿ ಜಯ ಅಂತೂ ಖಂಡಿತ ಮೈನಾ, ಈ ಸಣ್ಣ ಸಣ್ಣ ಗೆಲುವಿನಲ್ಲೇ ಜಯ ಇರೋದು. ಮತ್ತೆ ಮೂರನೆಯ ದಿನ, ಇವತ್ತು ಒಂದು ಸಣ್ಣ ಮುಳುಗು ಹಾಕೋಣ ಗಿಣಿ ಹೇಳುತ್ತೆ. ಅದನ್ನು ಕೇಳಿ ಮೈನಾ ಹಕ್ಕಿ ಬೆಚ್ಚು ಬೀಳ್ತಾಳೆ. ನನಗೆ ಮಾತ್ರ ಸಾಧ್ಯ ಇಲ್ಲ. ಹರಿಗಿಣಿ ಕೇವಲ ಒಂದು ವಾಕ್ಯವನ್ನು ಹೇಳ್ತಾನೆ, ಪ್ರಯತ್ನಕ್ಕೆ ದಾರಿ ಯಾವಾಗಲೂ ಇದ್ದೇ ಇರ್ತದೆ ಮೈನಾ. ಮೈನಾ ಕಣ್ಣು ಮುಚ್ಚಿ ಕೆರೆಗೆ ಜಾರಿ ಬೀಳ್ತಾಳೆ. ಕ್ಷಣ ಮಾತ್ರ ಅವಳಿಗೆ ಎಲ್ಲ ಕತ್ತಲೆಯಾಯಿತು. ಆದರೆ ದೇಹ ಸ್ವತಃ ಮೇಲಕ್ಕೆ ತೇಲಿತು. ಒಮ್ಮೆ ಮತ್ತೊಮ್ಮೆ ಅವಳು ಹೊರಗೆ ಬಂದು ನಗ್ತಾಳೆ ಮಕ್ಕಳಂತೆ. ಆಯಿತು, ನಾನು ಇವತ್ತು ನೀರಿನಲ್ಲಿ ಈಜಾಡಿ ಬಿಟ್ಟೆ, ನಾನು ಯಶಸ್ವಿಯಾದೆ ಅಂತ ಕೂಗಾಡ್ತಾಳೆ. ಅವಳು ನೀರಿನ ನಡುವೆ ರೆಕ್ಕೆ ಬೀಸಿದಾಗ ಸೂರ್ಯ ಅದರ ಮೇಲೆ ಮಿನುಗುತ್ತಿದ್ದ. ಅವಳೊಳಗಿನ ವರ್ಷಗಳ ಭಯ ಕರಗಿ ಹೋಗಿತ್ತು. ಆ ದಿನದಿಂದ ಮೈನಾ ಮೌನವಾಗಿ ಕುಳಿತುಕೊಳ್ಳುವುದನ್ನು ನಿಲ್ಲಿಸ್ತಾಳೆ. ದೂರುವುದು ಕಡಿಮೆಯಾಯಿತು, ನೋಡುವುದು ಕಲಿಯುವುದು ಹೆಚ್ಚಾಯಿತು. ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ಲು.
ಒಮ್ಮೆ ಹಾರಾಟದಲ್ಲಿ ಬಿದ್ಲು, ಒಮ್ಮೆ ಹಾಡಿನಲ್ಲಿ ತಪ್ಪಾಗುತ್ತೆ, ಆದರೆ ಯಾವತ್ತೂ ದೂರಲಿಲ್ಲ. ಗಿಣಿ ಹೇಳಿದ ಮಾತು ಅವಳ ಕಿವಿಯಲ್ಲಿ ಹೀಗೆ ಗುಯಿಗುಡ್ತಾ ಇತ್ತು, ಪ್ರಯತ್ನ ಮಾಡಿದವರು ಸೋತ್ರು ಬೆಳ್ದೇ ಬೆಳಿತಾರೆ. ಕಾಲ ಇದೇ ಥರ ಕಳೀತಾ ಇತ್ತು. ಇನ್ನು ಮೈನಾ ಇತರ ಹಕ್ಕಿಗಳಿಗೆ ಸಹಾಯ ಮಾಡ್ತಾ ಇದ್ಲು. ಒಬ್ಬ ಪಾರಿವಾಳಕ್ಕೆ ಹಾರಾಟ ಕಲಿಸ್ತಾ ಇದ್ಲು. ಒಂದು ದಿನ ಮೊದಲ ಬಾರಿಗೆ ಯಾರೋ ಹೇಳಿದ್ರು, ಆ ಮೈನಾ ತುಂಬ ಚೆನ್ನಾಗಿ ಕಲ್ತಿದ್ದಾಳೆ ಅಂತ. ಅದನ್ನು ಕೇಳಿ ಅವಳ ಕಣ್ಣು ತುಂಬಿ ಬಂತು. ಹೆಮ್ಮೆಯ ಕಣ್ಣೀರಾಗಿತ್ತು ಅದು. ಅವಳು ಗಿಣಿಯ ಕಡೆ ನೋಡಿ ಹೇಳ್ತಾಳೆ, ನೀನೇ ನನ್ನನ್ನು ಬದಲಾಯಿಸಿದ್ದಿ. ಅದಕ್ಕೆ ಗಿಣಿ ನಗ್ತಾನೆ, ಇಲ್ಲ ಮೈನಾ, ನಿನ್ನೊಳಗಿನ ಇದ್ದ ಬೆಳಕನ್ನು ನೀನೇ ಹೊತ್ತಿಸಿದ್ದೀಯಾ ಅಷ್ಟೇ. ಈ ಕಥೆಯ ನೀತಿ, ಜೀವನದಲ್ಲಿ ನಾವು ಹಲವರು ಮೈನಾ ಹಕ್ಕಿಯ ಹಾಗೆ ನಮಗೆ ಸಾಧ್ಯವಿಲ್ಲ ಅಂತ ನಾವು ನಮ್ಮನ್ನೇ ತಡಿತೇವೆ. ಆದರೆ ಒಂದು ಹೆಜ್ಜೆ, ಒಂದು ಸಣ್ಣ ಪ್ರಯತ್ನ, ಒಂದು ಧೈರ್ಯ, ಇವು ಸಾಕು, ದಾರಿ ತನ್ನಷ್ಟಕ್ಕೆ ತೆರೆದುಕೊಳ್ತದೆ. ಈ ಕಥೆಯ ನೀತಿ, ಪ್ರಯತ್ನ ಮಾಡಿದರೆ ಜೀವನ ತನ್ನದೇ ಆದ ದಾರಿಯನ್ನು ತೋರಿಸ್ತದೆ. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಯಿತು ಅಂದ್ಕೊಳ್ತೇನೆ. ಹಾಗಿದ್ರೆ ಚಾನಲ್ಗೊಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.